ನಮಸ್ತೆ, ವೆಲ್ಕಮ್ ಟು ಬ್ರಿಂಗ್ ಟು ಭಾರತ್. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇರೋದು ಗಾರ್ಡನ್ ಸಾಯಿಲ್. ಈ ಗಾರ್ಡನ್ ಸಾಯಿಲ್ ಅನ್ನೋದು ಕೃತಕ ಮಣ್ಣು. ಈ ಕೃತಕ ಮಣ್ಣನ್ನ ಯಾವ ತರ ಮಾಡ್ತಾರೆ ಅನ್ನೋದು ತೋರಿಸಕ್ಕೆ ಒಂದು ಸಣ್ಣ ಪ್ರಯತ್ನ. ಈ ಗಿಡ ನೋಡ್ಬೋದು, ಹೂವಿನ ಗಿಡ. ಈ ಗಿಡದ ಪಾಟ್ ಮತ್ತೆ ಈ ಗಿಡದ ಒಳಗಿರೋ ಮಣ್ಣು ಎಲ್ಲರಲ್ಲೂ ಕಾಸ್ಟ್ಲಿ ಅಂತ ಈ ಒಂದು ದೇಶದಲ್ಲಿ, ಆರ್ಮೇನಿಯಾ ದೇಶದಲ್ಲಿ ಈ ಮಣ್ಣೆ ಕಾಸ್ಟ್ಲಿ. ನಮ್ಮ ಭಾರತ ಮತ್ತು ಕರ್ನಾಟಕದ ಮಣ್ಣು ಬಂಗಾರಕ್ಕಿಂತ ಹೆಚ್ಚಿನ ಬೆಲೆ ಅಂದರೆ ತಪ್ಪಾಗಲ್ಲ. ನಮ್ಮ ಮಣ್ಣನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಬನ್ನಿ ಈ ಮಣ್ಣು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈ ಮಿಷಿನರಿಗಳನ್ನು ನೋಡಿ, ಯಾವುದೇ ಮರಗಿಡಗಳು ಕತ್ತರಿಸಿದಾಗ ರೋಡಲ್ಲಾಗಿರ್ಬೋದು, ಜಂಗಲ್ ಕ್ಲೀನಿಂಗ್ ಬಳಿ ಆಗಿರ್ಬೋದು, ಪಾರ್ಕಲ್ಲಿ ಅಥವಾ ರೈಲ್ವೆ ಅಲೆಗಳ ಬದಿ ಈ ಮಿಷಿನರಿಯಲ್ಲಿ ಹೀಗೆ ಎತ್ತಿ ಆ ಮಿಷಿನರಿಗೆಲ್ಲ ಹಾಕಿದ್ರೆ ಅಲ್ಲೇ ಪುಡಿ ಮಾಡಿ ಅದನ್ನು ಕ್ರಷ್ ಮಾಡಿ ರೆಂಬೆ ಕೊಂಬೆ ಎಲೆಗಳ ಸಮೇತ ಆ ಪುಡಿಗಳನ್ನ ಸ್ಟೋರ್ ಮಾಡ್ಕೋತಾರೆ. ಅದನ್ನು ಪರಿವರ್ತಿಸಿ ಮರುಮಣ್ಣಾಗಿ ಯೂಸ್ ಮಾಡುವ ಪರಿಸ್ಥಿತಿ ಇವರದು ಪಾಪ. ನಾವು ಸಹ ಬೆಂಗಳೂರು ಒಳಗಿನ ಪಾರ್ಕ್ಸ್ಗೆ ಕಾಂಪೋಸಿಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಸಿಟಿಯನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಉಪಯೋಗವಾಗುವಂಥ ಯಂತ್ರೋಪಕರಣಗಳಿವು. ಥ್ಯಾಂಕ್ ಯು, ಧನ್ಯವಾದಗಳು.